ಕೆಪಿಜಿ ಆಸರೆ ಯೋಜನೆ ಫೋಟೋಗ್ರಾಫರ್ಗಳಿಗೆ ವರದಾನ. ಅನಿಲ್ ಕುಮಾರ್. ರಾಜ್ಯದ ಸುಮಾರು 4 ಲಕ್ಷ ಫೋಟೋಗ್ರಾಫರ್ಗಳ ಅನುಕೂಲಕ್ಕಾಗಿ ಕರ್ನಾಟಕ ರಾಜ್ಯ ಛಾಯಾಚಿತ್ರ ವಿಡಿಯೋ ಗ್ರಾಹಕರ ಸಂಘದಿಂದ ಕೈಗೊಂಡಿರುವ ಆಸರೆ ಯೋಜನೆ ವರದಾನವಾಗಿದೆ ಎಂದು ಸಂಘದ ಸದಸ್ಯರು ಯೋಜನೆಯ ಅನುಕೂಲ ಪಡೆದುಕೊಳ್ಳಬೇಕು ಎಂದು ಸಂಘದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಜಿಲ್ಲಾ ಛಾಯಾಚಿತ್ರ ವಿಡಿಯೋ ಗ್ರಾಹಕರ ಸಹಕಾರದೊಂದಿಗೆ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘ ಏರ್ಪಡಿಸಿದ್ದ ಆಸರೆ ಯೋಜನೆಯ ಸದಸ್ಯತ್ವ ನೋಂದಣಿಯ ಅರ್ಜಿಗಳನ್ನು ವಿತರಿಸಿ ಮಾತನಾಡಿದರು. ಛಾಯಾಚಿತ್ರ ಗ್ರಾಹಕರು ಕೆಲಸದ ಒತ್ತಡ, ಅನಾರೋಗ್ಯ ಮತ್ತಿತರ ಸಂದರ್ಭದಲ್ಲಿ ಸಾವಿಗೀಡಾದರೆ ಆ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರವಾಗಿ ನೀಡುವ ಸಲುವಾಗಿ ಆಸರೆ ಯೋಜನೆ ಜಾರಿಗೆ ತರಲಾಗಿದೆ. ತಾಲೂಕಿನಲ್ಲಿರುವ ಎಲ್ಲ ಛಾಯಾಗ್ರಾಹಕರು ಯೋಜನೆಯಲ್ಲಿ ನೋಂದಾಯಿಸಿ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಯೋಜನೆಯ ನೋಂದಣಿಗೆ ತಲಾ 110 ರೂಪಾಯಿ ವೆಚ್ಚ ತಗುಲಲಿದ್ದು, ಆಕಸ್ಮಿಕ ಮರಣದ ವೇಳೆ ಸಂಕಷ್ಟದಲ್ಲಿರುವ ಕುಟುಂಬದ ನೆರವಿಗೆ ಯೋಜನೆಯ ಹಣ ಬರಲಿದೆ ಎಂದು ವಿವರಿಸಿದರು. ಈ ವೇಳೆ ಛಾಯಾಗ್ರಾಹಕರ ವೃತ್ತಿ, ತಂತ್ರಜ್ಞಾನದ ಯುಗದಲ್ಲಿ ದೈನಂದಿನ ಸಮಸ್ಯೆಗಳು ಹಾಗೂ ಸಂಘದಿಂದ ಛಾಯಾಚಿತ್ರ ಗ್ರಾಹಕರಿಗಾಗಿ ಕೈಗೊಂಡಿರುವ ಯೋಜನೆಗಳ ಸಮಗ್ರ ಚಿತ್ರಣ ವಿವರಿಸಿದರು. ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಛಾಯಾಗ್ರಾಹಕರಿಗೋಸ್ಕರನೇ ವಿನೂತನವಾಗಿ ಆಸರೆ ಎಂಬ ಒಂದು ಕಾರ್ಯಕ್ರಮನ ನಮ್ಮ ಛಾಯಾಗ್ರಾಹಕರಿಗೋಸ್ಕರ ಪರಿಚಯ ಮಾಡಿಸಿದ್ದಾರೆ. ಇದರ ಮೂಲ ಉದ್ದೇಶ, ನಮ್ಮ ಕರ್ನಾಟಕದಲ್ಲಿ ನಾವು ಸುಮಾರು ಒಂದೇ ಕ್ಯಾಮ್ರಾ ಇತ್ತು, ರೋಲ್ ಹಾಕ್ಕೊಂಡು ಅದು ಅವ್ರ ಗುರುಗಳು ಏನು ಹೇಳ್ಕೊಟ್ಟಿದ್ರು ಅದರಲ್ಲೇ ತಕ್ಕೊಂಡು ಇದು ಮಾಡೋರು. ಈಗೆಲ್ಲ ವಿದ್ಯೆ ಇಲ್ಲ ಅಂತಂದರೆ ನಾವು ಈ ವೃತ್ತಿ ಮಾಡೋಕ್ಕೆ ಆಗೋದಿಲ್ಲ. ಹಂಗಾಗಿ ಬೇರೆಯವರೆಲ್ಲ ಬಂದಿದೆ. ಬೇರೆಯವ್ರು ಬಂದ್ರೂ ಅವ್ರಿಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ನಾವು ಫೋಟೋ ತೆಗಿಬೇಕು, ಯಾವ ರೀತಿ ವಿಡಿಯೋ ಮಾಡಬೇಕು, ಎಲ್ಲಿ ಯಾವ ಆ್ಯಂಗಲಲ್ಲಿ ತೆಗೆದ್ರೆ ಏನು ಪ್ರೋಗ್ರಾಮ್ ಮಾಡ್ಬೋದು ಅದೇನೂ ಗೊತ್ತಿರಲ್ಲ. ಸುಮ್ಮನೆ ಮಕ್ಕಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಈ ಕಾರ್ಯಕ್ರಮ ಯಾರು ತಾಲೂಕು ಸಂಘದಲ್ಲಿ ನೋಂದಾಯಿತರಾಗಿರ್ತಾರೆ ಅವ್ರಿಗೆ ಮಾತ್ರ ಇದ್ರ ಪ್ರಯೋಜನ ಸಿಗುತ್ತೆ. ಯಾರು ಮೆಂಬರ್ಶಿಪ್ ಆಗಿರಲ್ಲ ಅವ್ರಿಗೆ ಈ ಯೋಜನೆ ಸಿಗೋದಿಲ್ಲ. ಈ ವೇಳೆ ಸಂಘದ ಕಾರ್ಯದರ್ಶಿ ರಮೇಶ್, ಕೆಪಿಎ ನಿರ್ದೇಶಕ ನವೀನ್, ಜಿಲ್ಲಾ ನಿರ್ದೇಶಕ ನವೀನ್, ಜಿಲ್ಲಾ ಉಪಾಧ್ಯಕ್ಷ ಸಿದ್ದೇಶ್, ನವೀನ್, ನಿರ್ದೇಶಕರು ವೀರಭದ್ರಯ್ಯ, ತಾಲೂಕು ಫೋಟೋಗ್ರಾಫರ್ಸ್ ಸಂಘದ ಅಧ್ಯಕ್ಷ ಎಚ್ ತಿಮ್ಮರಾಜು, ಉಪಾಧ್ಯಕ್ಷ ರಾಯುಡು, ಕಾರ್ಯದರ್ಶಿ ಚಂದ್ರಶೇಖರ್, ವೆಂಕಟೇಶ್, ಸ್ಟುಡಿಯೋ ಅಮರ್, ಹರಿ, ಪರಮೇಶ್, ನಾಗರಾಜು, ತಿರುಮಲೇಶ್, ರಂಗನಾಥ್, ಲಕ್ಷ್ಮಣ, ಪ್ರಕಾಶ ಕೃಷ್ಣ, ನಾಗೇಶ್ ಸೇರಿದಂತೆ ತಾಲೂಕಿನ ಫೋಟೋಗ್ರಾಫರ್ಸ್ಗಳು ಹಾಜರಿದ್ದರು.